ಹೈದರಾಬಾದ್ನಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ. ಬಿಆರ್ಎಸ್ನ ಎಂಎಲ್ಸಿ ಕವಿತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದರು ಅಂತ ಎಂಎಲ್ಸಿ ಮಲ್ಲಣ್ಣ ಕಚೇರಿಗೆ ಬಿಆರ್ಎಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ಎಂಎಲ್ಸಿ ಮಲ್ಲಣ್ಣ ಗನ್ಮ್ಯಾನ್ ಓಪನ್ ಫೈರಿಂಗ್ ಅನ್ನು ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಗುಂಡಿನ ಮೊರತವಾಗಿದೆ. ಬಿಆರ್ಎಸ್ ಎಂಎಲ್ಸಿ ಕವಿತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಎಂಎಲ್ಸಿ ಮಲ್ಲಣ್ಣ ಅಂತ. ಆಗ ಎಂಎಲ್ಸಿ ಮಲ್ಲಣ್ಣ ಕಚೇರಿಗೆ ಬಿಆರ್ಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾರೆ. ಈ ವೇಳೆ ಎಂಎಲ್ಸಿ ಮಲ್ಲಣ್ಣ ಗನ್ಮ್ಯಾನ್ ಓಪನ್ ಫೈರಿಂಗ್ ಅನ್ನು ಮಾಡಿದ್ದಾರೆ. 5 ಸುತ್ತು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಗನ್ಮ್ಯಾನ್. ಹೈದರಾಬಾದ್ನ ಮೇಡಿಪಲ್ಲಿಯಲ್ಲಿ ನಡೆದಂತಹ ಘಟನೆ ಇದು. ಅಂದರೆ ಬಂದಂಥವ್ರನ್ನ ಹೆದರಿಸುವಂತಹ ನಿಟ್ಟಿನಲ್ಲಿ 5 ಸುತ್ತು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಓಪನ್ ಫೈರಿಂಗ್ ಆಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹೈದರಾಬಾದ್ನಲ್ಲಿ ಬಿಆರ್ಎಸ್ ಎಂಎಲ್ಸಿ ಕವಿತಾ ವಿರುದ್ಧ ಇನ್ನೊಬ್ಬ ಎಂಎಲ್ಸಿ ಮಲ್ಲಣ್ಣ ಅವರು ಏನೋ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಆತನ ಕಚೇರಿಗೆ ಬಿಆರ್ಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಎಂಎಲ್ಸಿ ಮಲ್ಲಣ್ಣ ಆತನ ಗನ್ಮ್ಯಾನ್ ಓಪನ್ ಫೈರಿಂಗನ್ನು ಮಾಡಿದ್ದಾರೆ. ಆ ಕಾರ್ಯಕರ್ತರನ್ನು ಚದುರಿಸೋದಕ್ಕೆ ಸಾಮಾನ್ಯ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಹೆದರಲಿ ಅಂತಂದ್ಬಿಟ್ಟು. ಬಟ್ ಇಲ್ಲಿ ಆ ಥರ ಆದಂಗಿಲ್ಲ. ಕಿಟಕಿನಲ್ಲೇ ಅವರು ಗನ್ ಇಟ್ಕೊಂಡು ಶೂಟ್ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಗನ್ಮ್ಯಾನೇ ಆದರೂ ಕೂಡ ಅನಿವಾರ್ಯ ಸ್ಥಿತಿ ಇಲ್ಲದೇ ಆ ಥರ ಫೈರ್ ಮಾಡಬಾರ್ದು. ಮಾಡಿದ್ರೂ ಗಾಳಿನಲ್ಲಿ ಗುಂಡು ಹಾರಿಸ್ಬೇಕಾಗುತ್ತೆ. ಬಟ್ ಇಲ್ಲ, ಆ ಥರ ಆದಂಗಿಲ್ಲ. ಸೊ ಏನಾದರೂ ಸಾವು ನೋವುಗಳು ಗಾಯಾಳುಗಳಾಗಿದ್ದಾರಾ? ಏನಿದೆ ಡೀಟೇಲ್ಸ್ ಅಂತ? ಅರವಿಂದ್, ಈವರೆಗೂ ಕೂಡ ಸಾವು ನೋವುಗಳಾಗಿರೋದ್ರ ಬಗ್ಗೆ ಮಾಹಿತಿಗಳಿಲ್ಲ. ಆದರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಈ ಗಲಾಟೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ಕೂಡ ಗಾಯಾಳುಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಲಾಗಿದೆ. ನೋಡಿ, ಮುಖ್ಯವಾಗಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯರುಗಳಾದಂಥ ಕೆ ಕವಿತಾ ಮತ್ತು ಮಲ್ಲಣ್ಣವರ ನಡುವೆ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳು ಆಗಿದ್ವು. ಪ್ರತ್ಯಾರೋಪಗಳು ಕೂಡ ಆಗಿದ್ವು. ಕವಿತಾ ವಿರುದ್ಧ ಮಲ್ಲಣ್ಣ ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಿಕೊಳ್ಳೋ ಮೂಲಕ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದರು. ಇದರಿಂದ ಕೆಸಿಆರ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ರು. ಮಲ್ಲಣ್ಣ ಕಚೇರಿಯಲ್ಲಿರುವಂಥ ಸಂದರ್ಭದಲ್ಲಿ ಏಕಾಏಕಿ ದೊಡ್ಡ ಗುಂಪಿನಲ್ಲಿ ಬಂದಂಥ ಈ ಕಾರ್ಯಕರ್ತರು ಮಲ್ಲಣ್ಣ ಅವರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ದಾಳಿಯನ್ನು ತಡೆಯುವಂಥ ದೃಷ್ಟಿಯಿಂದ ಮಲ್ಲಣ್ಣವರ ಗನ್ ಮ್ಯಾನ್ ಫೈರಿಂಗ್ ಅನ್ನು ಕೂಡ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಗಾಳಿಯಲ್ಲಿ ಗುಂಡನ್ನು ಹೊಡಿಬೇಕಾಗಿತ್ತು. ಆದರೆ ಕಟ್ಟಡದ ಒಳಗಡೆ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಹೊರಗಡೆ ಫೈರಿಂಗ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಯಾರಾದರೂ ಗುಂಡು ತಗಲಿದ್ರೆ ಬಹುಶಃ ಪ್ರಾಣ ಹೋಗುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಈ ಒಂದು ಘಟನೆಯಲ್ಲಿ ಯಾರಿಗೂ ಕೂಡ ನೇರವಾಗಿ ಗುಂಡು ತಗುಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಘರ್ಷಣೆಯಲ್ಲಿ ಒಂದಿಷ್ಟು ಜನರಿಗೆ, ಕಾರ್ಯಕರ್ತರಿಗೆ ಗಾಯಗಳು ಆಗಿದ್ದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ, ಇದ್ರ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಮಲ್ಲಣ್ಣವರ ಗನ್ಮ್ಯಾನ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ರೀ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಗನ್ಮ್ಯಾನು ಕೂಡ ಸ್ವಲ್ಪ ಸಂಯಮವನ್ನು ವಹಿಸಬೇಕಾಗಿತ್ತು. ಅಕಸ್ಮಾತ್ ಸಾವು ನೋವುಗಳಾದರೆ ಯಾರ ಗತಿ, ಯಾರ ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆ.